ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ಆಧುನಿಕ ಕಾಲದಲ್ಲಿ ಸಾಕಷ್ಟು ಜನರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿರ್ತಾರೆ. ಆದರೆ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಸಿಗುವುದು ಕಷ್ಟ. ಆದ್ರೀಗ ಗದಗದಲ್ಲಿ ಜಾರಿಗೆ ತಂದಿರುವಂತಹ ಹೊಸ ಕಾನ್ಸೆಪ್ಟ್ ಹೊಸ ಭರವಸೆಯನ್ನು ಮೂಡಿಸಿದೆ. ಅಂದ್ರೆ ಪ್ರಭುವಿನೆಡೆಗೆ ಪ್ರಭುತ್ವ ಅನ್ನೋ ಬರಹದ ಪುಟ್ಟ ಯಂತ್ರದ ತುದಿಯಲ್ಲಿ ಪೊಲೀಸ್ ಸೈರನ್ ಲೈಟ್. ಕುತೂಹಲದಿಂದ ವೀಕ್ಷಿಸ್ತಾ ಇರುವ ಮಕ್ಕಳು. ಇದು ಗದಗ ಜಿಲ್ಲೆಯಲ್ಲಿ ಸಾರ್ವಜನಿಕ ಸಮಸ್ಯೆ ಆಲಿಸಲು ತಲೆ ಎತ್ತಿರುವ ಯಂತ್ರ. ಪ್ರಭುವಿನೆಡೆಗೆ ಪ್ರಭುತ್ವ, ಸಮಸ್ಯೆ ಬಗೆಹರಿಸುವ ಯಂತ್ರ. ದೇಶದಲ್ಲಿ ಮೊದಲ ಬಾರಿಗೆ ಗದಗ ಜಿಲ್ಲೆಯಲ್ಲಿ ಆರಂಭ. ಈ ಹಿಂದೆ ರಾಜ್ಯದ ಆಡಳಿತದಲ್ಲಿ ಅನ್ಯಾಯಕ್ಕೆ ಒಳಗಾದವರು ನ್ಯಾಯಕ್ಕಾಗಿ ಗಂಟೆಯನ್ನ ಬಾರಿಸುತ್ತಿದ್ರು. ಆದ್ರೀಗ ನಾಗರಿಕರ ರಕ್ಷಣೆಗಾಗಿ ಗದಗ್ನಲ್ಲಿ ಆಧುನಿಕ ನ್ಯಾಯದ ಗಂಟೆ ತಲೆಗೆತ್ತಿದೆ. ಪ್ರಭುವಿನೆಡೆಗೆ ಪ್ರಭುತ್ವ ಅನ್ನೋ ಕಾನ್ಸೆಪ್ಟ್ನಲ್ಲಿ ವಿದ್ಯುನ್ಮಾನ ಯಂತ್ರಗಳನ್ನ ಸ್ಥಾಪಿಸಲಾಗಿದೆ. ಇಲ್ಲಿ ದೂರುದಾರರು ತಮ್ಮ ಹೆಸರು ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ದೂರು ದಾಖಲಿಸಬಹುದು. ಬಟನ್ ಒತ್ತಿದ ತಕ್ಷಣ ದೂರುದಾರರ ಭಾವಚಿತ್ರ ಸರಿಯಾಗಿ ಜಿಲ್ಲಾ ಎಸ್ಪಿ ಕಚೇರಿಯ ಕಂಟ್ರೋಲ್ ರೂಮ್ಗೆ ಕಾಲ್ ಹೋಗುತ್ತೆ. ಅಲ್ಲಿಂದ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಲಾಗುತ್ತೆ. ದೇಶದಲ್ಲೇ ಮೊದಲ ಬಾರಿಗೆ ಗದಗ ಜಿಲ್ಲೆಯಲ್ಲಿ ಇದನ್ನ ಜಾರಿ ಮಾಡಲಾಗಿದೆ. ಈ ಪ್ರಭುವಿನೆಡೆಗೆ ಪ್ರಭುತ್ವ ದೇಶದಲ್ಲೇ ಒಂದು ಮಾದರಿಯ ಕಾರ್ಯಕ್ರಮ ಆಗ್ತದೆ. ನಾವು ಹಿಂದೆ 1999ರಿಂದ 2003 ಇಸ್ವಿಯ ಆ ಸಂದರ್ಭದಲ್ಲಿ ಪ್ರಭುವಿನತ್ತ ಪ್ರಭುತ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಪ್ರಭುವಿನೆಡೆಗೆ ಪ್ರಭುತ್ವ. ಈ ವಿದ್ಯುನ್ಮಾನ ಯಂತ್ರವನ್ನ ಸದ್ಯ ಗದಗ ನಗರದಲ್ಲಿ ಕೆಎಚ್ ಪಾಟೀಲ್ ಮೈದಾನ, ಜವಳ ಗಲ್ಲಿ, ತೆಂಗಿನಕಾಯಿ ಬಜಾರ್ ಹೀಗೆ ಬೇರೆ ಬೇರೆ 10 ಕಡೆಗಳಲ್ಲಿ ಅಳವಡಿಕೆ ಮಾಡಲಾಗಿದೆ. ಮಕ್ಕಳು, ಮಹಿಳೆಯರು, ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ, ಅಕ್ರಮ ಮದ್ಯ ಮಾರಾಟ, ಅಪರಾಧದ ಮಾಹಿತಿ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಈ ಯಂತ್ರದ ಮೂಲಕ ಡಿಸಿ, ಎಸ್ಪಿ ಮತ್ತು ಸಿಇಒ ಸೇರಿದಂತೆ ವಿವಿಧ ಅಧಿಕಾರಿಗಳಿಗೆ ಸಲ್ಲಿಸಬಹುದು. ಇನ್ನು ಈ ಯಂತ್ರ ದಿನದ 24 ಗಂಟೆಯೂ ಕಾರ್ಯವನ್ನು ನಿರ್ವಹಿಸಲಿದೆ. ಆರಂಭದಲ್ಲಿ 10 ಸೇವೆಗಳಿಗೆ ಮಾತ್ರ ಇದು ಸೀಮಿತವಾಗಿದೆ. 3 ಕಡೆ ಈಗಾಗಲೇ ಪ್ರಭುವಿನೆಡೆಗೆ ಪ್ರಭುತ್ವ ಅನ್ನುವಂಥ ಕಾನ್ಸೆಪ್ಟನ್ನು ಮಾನ್ಯ ಉಸ್ತುವಾರಿ ಸಚಿವರು ಮೊನ್ನೆ ದಿನ ಇನ್ಸ್ಟಾಲನ್ನು ಮಾಡಿದ್ದಾರೆ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ 10 ಕಡೆ ಈ ಕಾನ್ಸೆಪ್ಟನ್ನು ಇನ್ಸ್ಟಾಲ್ ಮಾಡುವಂಥ ಉದ್ದೇಶವನ್ನು ಮಾನ್ಯ ಸಚಿವರು ಹೊಂದಿದ್ದಾರೆ. ಮಾನ್ಯ ಸಚಿವರ ಉದ್ದೇಶ ಸಾರ್ವಜನಿಕರಿಗೆ ತ್ವರಿತವಾಗಿ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವಂಥ ಉದ್ದೇಶಕ್ಕೆ ಈ ಒಂದು ಯೋಜನೆ, ಈ ಒಂದು ಕಾನ್ಸೆಪ್ಟ್ ಬಹಳಷ್ಟು ಪೂರಕವಾಗಿದೆ. ಗದಗ ಜಿಲ್ಲೆಯಲ್ಲಿ ಸ್ಥಾಪಿಸಿರುವಂತಹ ಇಂತಹ ಯಂತ್ರವನ್ನ ಬೇರೆ ಜಿಲ್ಲೆಗಳಲ್ಲೂ ತರಲು ಸರ್ಕಾರ ಮುಂದಾಗಬೇಕಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.